ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ನನ್ನ ಮಮ್ಮಿ ಡ್ಯಾಡಿ ಬಂದಿದ್ದಾರೆ ಬೆಂಗಳೂರಿಗೆ. ಜಸ್ಟ್ ಫಾರ್ 2 ಡೇಸ್ ಬಂದಿದ್ದಾರೆ. ಬಟ್ ಅವ್ರಿಗೆ ಹೋಗಬೇಕಂತೆ ಮಲ್ಲೇಶ್ವರಂ ಶಾಪಿಂಗ್, ಸುಮ್ಮನೆ ಸ್ಟ್ರೀಟ್ ಎಲ್ಲ ನೋಡಬೇಕು ಅಂತ. ಸೊ ನಾನು ಹೋಗದೆ ತುಂಬಾ ಟೈಮ್ ಆಗಿದೆ. ಇತ್ತೀಚೆಗೆ ಕ್ರೌಡೆಡ್ ಪ್ಲೇಸಸ್ ಹೋಗೋದು ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಬಟ್ ಹೋಗೋಣ ಅಂತ ಸ್ವಲ್ಪ ವ್ಲಾಗ್ ಮಾಡ್ತೀನಿ ಆ್ಯಂಡ್ ನಿಮ್ಗೆ ತೋರಿಸ್ಬೋದು ಅಂತ ಹೋಗ್ತಾ ಇದ್ದೀನಿ. ಸೊ ಮಮ್ಮಿ ಡ್ಯಾಡಿ ನಾನು ಮೋಸ್ಟ್ಲಿ ಆಟೋದಲ್ಲಿ ಹೋಗ್ತೀವಿ ಆ್ಯಂಡ್ ಮಗುನ ಮನೇಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಲೆಟ್ ಸಿ ಎಷ್ಟೊಂದು ಕ್ರೌಡ್ ಇದೆ, ಏನೆಲ್ಲ ಶಾಪಿಂಗ್ ಸಿಗುತ್ತೆ ಅಂತ ನೋಡೋಣ. ಕಮ್ ಲೆಟ್ಸ್ ಗೋ. ಸೊ ಡ್ಯಾಡಿಗೆ ಮೆಟ್ರೋದಲ್ಲಿ ಹೋಗಬೇಕು ಅಂತ ಇಷ್ಟ ಇತ್ತು. ನನಗೆ ಮೆಟ್ರೋ ವಾಪಸ್ ಅಲ್ಲಿಂದ ತುಂಬ ಕೆಲಸ ಅಂತ ಅನಿಸುತ್ತೆ ಮೆಟ್ರೋ. ಸೊ ಡೈರೆಕ್ಟಾಗಿ ರಿಕ್ಷಾದಲ್ಲಿ ಮನೆಯಲ್ಲೇ ಬರುತ್ತೆ, ಅಲ್ಲೇ ಡೈರೆಕ್ಟಾಗಿ ಸ್ಟಾಪ್ ಮಾಡುತ್ತೆ ಅಂತ ನಾನು ಆಟೋ ಬುಕ್ ಮಾಡಿದೆ. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ವಿ ರೀಚ್ಡ್ ಮಲ್ಲೇಶ್ವರಂ. ತುಂಬಾ ಬಟ್ಟೆ ಅದು ಇದು ತುಂಬ ಅಂದರೆ ಸ್ಟ್ರೀಟಲ್ಲಿ ಹಾಕಿದ್ರು ಆ್ಯಂಡ್ ಕ್ರೌಡ್ ಅಷ್ಟೇನಿರಲಿಲ್ಲ. ಇಟ್ ವಾಸ್ ಅ ಸಂಡೇ, ಬಟ್ ಕ್ರೌಡ್ ತುಂಬಾ ಕಡಿಮೆ ಇತ್ತು. ಸೊ ಎಲ್ಲ ನೋಡ್ತಾ ಇದ್ದೀವಿ. ಒಳ್ಳೆ ಕಲೆಕ್ಷನ್ ಇದೆ, ಚೆನ್ನಾಗಿದೆ. ಬಟ್ ನೀವು ಚೆಕ್ ಮಾಡ್ಕೋಬೇಕು. ನಾನು ಒಂದು 2 ಇಯರ್ಸ್ ಬ್ಯಾಕ್ ಅನಿಸುತ್ತೆ ಮಲ್ಲೇಶ್ವರಮಿಂದ ಕೆಲವೊಂದು ಕುರ್ತಾಸ್ ಎಲ್ಲ ತೊಗೊಂಡು ಬಂದಿದ್ದೆ. ಬಟ್ ಅಲ್ಲಿ ನಾನು ನೋಡೇ ಇಲ್ಲ. ಮನೆಗೆ ಬಂದು ನೋಡಿದ್ರೆ ಸ್ವಲ್ಪ ದುಪ್ಪಟ್ಟ ಎಲ್ಲ ಸ್ವಲ್ಪ ಸಣ್ಣದಂತ ಅನಿಸ್ತು. ಬಟ್ ಇಫ್ ಯು ಚೆಕ್ ಪ್ರಾಪರ್ಲಿ, ಚೆನ್ನಾಗಿ ಚೆಕ್ ಮಾಡಿ ನೀವು ತೊಗೊಂಡ್ರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸೈಜ್ ಲೈಕ್ ತುಂಬ XL, XXL, XXL ಅವ್ರಿಗೆಲ್ಲ ಸ್ವಲ್ಪ ಕಲೆಕ್ಷನ್ ಕಡಿಮೆ ಇದೆ. ಬಟ್ ಸಣ್ಣಗಿರೋರಿಗೆ ತುಂಬಾ ಒಳ್ಳೆ ಆಪ್ಷನ್ಸ್ ಇದೆ. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ಆ್ಯಂಡ್ ಕೆಲವೊಂದು ಪರ್ಚೇಸು ಮಾಡಿದ್ವಿ. ಜಾಸ್ತಿ ಏನು ಮಾಡಿಲ್ಲ, ಬಟ್ ಸ್ವಲ್ಪ ಮಾಡಿದ್ವಿ. ಸ್ವೆಟರ್ ಗಿಟ್ಟರ್ ಪೂರ ಬೈತಿಲ್ಲ ಅದೇ ಚಳಿ ಆಯ್ತಾ ಚಳಿತ ಟೈಮ್ 100 ರೂಪೀಸ್. ಇಲ್ಲೊಂದು ಎಕ್ಸಿಬಿಷನ್ ಥರ ಇದೆ. ಸೊ ಇಲ್ಲಿ ಮಗುಗೆ ಒಂದು ಫ್ರಾಕ್ ಥರ ತೊಗೊಂಡ್ವಿ. ಇಟ್ ವಾಸ್ ಆಲ್ ಕಾಟನ್ ಫ್ರಾಕ್ಸ್, 250 ರೂಪೀಸ್ಗೆ. ಸ್ವಲ್ಪ ಪ್ರೈಸಿ ಅಂತ ಅನಿಸ್ತು, ಬಟ್ ಕಾಟನ್ ಅಲ್ಲ ಅಂತ ಮತ್ತೆ ತೊಗೊಂಡೆ ನಾನು. ಮತ್ತು ಒಂದು ಸ್ಕರ್ಟ್ ಥರನೂ. ಸೊ ತುಂಬ ಕಲೆಕ್ಷನ್ಸ್ ಇತ್ತು ಇವ್ರ ಹತ್ರ. ಇಲ್ಲೇ ಮಲ್ಲೇಶ್ವರಂ ಅದು ಶಾಪಿಂಗ್ ಬ್ಲಾಕ್ ಏನಿದೆ ಅಲ್ಲೇ ಒಂದು ಸಾರಿ ಮತ್ತು ಈ ಥರ ಡ್ರೆಸ್ಸಸ್ಗಳ ಎಕ್ಸಿಬಿಷನ್ ಥರ ಏನೋ ಇದೆ. ತುಂಬಾ ಕ್ಯೂಟ್ ಡ್ರೆಸ್ಸಸ್, ಎಲ್ಲನೂ 250 ಅಂತೆ. ಬಟ್ ಸ್ವಲ್ಪ ಪ್ರೈಸಿ ಅನಿಸ್ತು. ಮತ್ತು ಮಮ್ಮಿ ಇಲ್ಲಿ ನೈಟ್ ನೋಡ್ತಾಯಿದ್ರು, ಅದೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಫುಲ್ ಕಾಟನ್ ಅಲ್ಲ, ಅವ್ರು ಹೇಳ್ತಾಯಿದ್ರು ಕಾಟನ್, ಬಟ್ ಇಟ್ ವಾಸ್ ನಾಟ್ ಫುಲ್ ಕಾಟನ್. ಸೊ ಆ್ಯಂಡ್ ಜ್ಯುವೆಲ್ರಿ ಎಲ್ಲ ತುಂಬಾ ವೆರೈಟಿಯಲ್ಲಿದೆ, ತುಂಬಾ ಅಫೋರ್ಡಬಲ್ ಪ್ರೈಸಸಲ್ಲಿದೆ. ಬಟ್ ನಂಗೆ ಅನಿಸುತ್ತೆ ಆನ್ಲೈನ್ ಶಾಪಿಂಗೇ ಬೆಸ್ಟ್ ಅಂತ. ಈ ಥರ ಯಾವಾಗಲೂ ಒಮ್ಮೆ ಹೋಗಿ ಪರ್ಚೇಸ್ ಮಾಡೋದು ಓಕೆ, ಬಟ್ ಐ ಥಿಂಕ್ ಐ ಪ್ರಿಫರ್ ಆನ್ಲೈನ್ ಶಾಪಿಂಗ್. ಮತ್ತು ಮಮ್ಮಿ ಸ್ವಲ್ಪ ಬಳೆಗಳೆಲ್ಲ ನೋಡ್ತಾಯಿದ್ರು, ಗಾಜಿನ ಬಳೆ. ಸೊ ಅದೆಲ್ಲ ನೋಡಿ ಆ್ಯಂಡ್ ಇಲ್ಲಿ ಇನ್ನೊಂದು ಮಾರ್ಟ್ ಥರ ಫುಲ್ ಒಂದು ದೊಡ್ಡ ಏರಿಯಾದಲ್ಲಿ ಬಟ್ಟೆಗಳನ್ನೆಲ್ಲ ಹಾಕಿದ್ರು. ಐ ಥಿಂಕ್ ಇದೆಲ್ಲ ಕಂಟೈನರ್ ಬಟ್ಟೆಗಳು. ಪ್ರೈಸಸ್ ಎಲ್ಲ 150, 100, 250, ಶರ್ಟ್ಸ್, ಟೀ ಶರ್ಟ್ ಎಲ್ಲನೂ ಇತ್ತು. ಸೊ ಇಲ್ಲೇ ಸ್ವಲ್ಪ ಮನೆಗೆ ಬೇಕಾದರೆ ಶಾರ್ಟ್ಸ್ ಎಲ್ಲ ಡ್ಯಾಡಿ ಮತ್ತು ಮಮ್ಮಿ ಚೆಕ್ ಮಾಡ್ತಾಯಿದ್ರು. ಆ್ಯಂಡ್ ನೋಡಿ, ಇದು ಫಿಕ್ಸ್ಡ್ ಪ್ರೈಸ್ 100 ರೂಪೀಸ್ ಕಾಟನ್ ಪ್ಯಾಂಟ್. ಬಟ್ ಕ್ವಾಲಿಟಿ ಈಸ್ ಗುಡ್. ಆ್ಯಂಡ್ ಇದನ್ನು ನೀವು ಚೆಕ್ ಮಾಡಬೇಕು, ಲೈಕ್ ಪ್ರಾಪರಾಗಿ. ಇಲ್ಲಾಂದರೆ ಮಟೀರಿಯಲ್ ಏನಾದರೂ ಹಾಳಾಗಿರೋ ಸಿಗ್ಬೋದು. ಶಾಪಿಂಗ್ ಎಲ್ಲ ಆದಮೇಲೆ ಊಟ ಮಾಡೋಣ ಅಂತ ನಾವು ಚಂದ್ರಪ್ಪ ಹೋಟೆಲ್ಗೆ ಬಂದಿದ್ದೀವಿ. ಸೊ ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ನಾಟಿ ಸ್ಟೈಲ್ ಫುಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದರು. ಅದಕ್ಕೆ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಕ್ರೌಡ್ ಇದೆ, ವೆಯ್ಟಿಂಗ್ ಇತ್ತು. ಯಾಕಂದರೆ ನಾವು ಬಂದಿರೋ ಟೈಮ್ ಪ್ರಾಪರ್ ಲಂಚ್ ಟೈಮ್. ಸೊ ನೋಡೋಣ ಅಂತ ಮಮ್ಮಿ ಡ್ಯಾಡಿಗೂ ಈ ಥರ ದೊನ್ನೆ ಬಿರಿಯಾನಿ ಆ ಥರ ತಿನ್ನೋಕ್ಕೆ ಬೇಕಿತ್ತು. ಸೊ ದೆನ್ ವಿಲ್ ಟ್ರೈ ಅಂತ ಬಂದ್ವಿ. ಸೊ ಮೆನು ಎಲ್ಲ ಚೆಕ್ ಮಾಡಾದಮೇಲೆ ನಾವು ಬರೀ ಬಿರಿಯಾನಿ ಮತ್ತು ಕಬಾಬ್ ತಿಂದ್ವಿ. ಮತ್ತು ಟೇಸ್ಟ್ ವಾಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಮಮ್ಮಿ ಡ್ಯಾಡಿ ತುಂಬಾ ಎಂಜಾಯ್ ಮಾಡಿದ್ರು. ಸೊ ನಾವೆಲ್ಲ ಊಟ ಮಾಡಿ ಸ್ವಲ್ಪ ಪಾರ್ಸಲು ತೊಗೊಂಡು ಆ್ಯಂಡ್ ದೆನ್ ವಿ ಹೆಡ್ ಬ್ಯಾಕ್ ಟು ಅವರ್ ಹೋಮ್. ವಾಪಸ್ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಾಯಿತು. ನಾನು ಏನು ಗೊತ್ತಾ,
ಮಲ್ಲೇಶ್ವರಕ್ಕೆ ಹೋದ್ವಿ ನಾವು. ಒಂದು 12 o'clock ಅಷ್ಟು ರೀಚ್ ಆದ್ವಿ. ಶಾಪಿಂಗ್ ಎಲ್ಲ ರೋಡ್ ಸೈಡಲ್ಲಿ ಅಲ್ಲಿ ಗೊತ್ತಿದೆ ನಿಮಗೆ, 8 ಕ್ರಾಸಲ್ಲಿ ಏನೆಲ್ಲ ಇದೆ. ಸೊ ಅದೆಲ್ಲ ಸ್ವಲ್ಪ ಸ್ವಲ್ಪ ಗ್ಲಿಮ್ಸಸ್ ತೊಗೊಂಡ್ವಿ. ಆ್ಯಂಡ್ ಕೆಲವೊಂದು ಐಟಮ್ಸ ಪರ್ಚೇಸ್ ಮಾಡಿದ್ವಿ. ಜಾಸ್ತಿನೂ ಬಟ್ಟೆಗಳೆಲ್ಲ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಕುರ್ತಾ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇದೆ. 350 ರುಪೀಸ್ಗೆ ಸೆಟ್ ಸಿಗ್ತಾ ಇದೆ, ಮತ್ತು 650 750ಗೆ ವಿತ್ ಲೈಕ್ ಹೆವಿ ಕುರ್ತಾ ಸೆಟ್ ಥರ ಸಿಕ್ಕತ್ತೆ. ಬಟ್ ಐ ಶೋ ಯು. ಸೊ ಫಸ್ಟ್ ಐ ಶೋ ಯು ದಿಸ್ ಇಯರಿಂಗ್ಸ್ ಆಯಿತಾ. ಅಲ್ಲೇ ಮಲ್ಲೇಶ್ವರಮಲ್ಲಿ ರೋಡ್ ಸೈಡಲ್ಲಿ ತುಂಬಾ ಜ್ಯುವೆಲ್ರಿಗೂ ಅಂತೂ ತುಂಬಾ ವೆರೈಟೀಸಲ್ಲಿ ಇದೆ. ಆ್ಯಂಟಿಕ್, ಟೆಂಪಲ್, ಮತ್ತು ಲೈಕ್ ಟ್ರೆಂಡಿ, ಎವ್ರಿ ಡೇ ಯೂಸ್ ಎಲ್ಲ ಕೈಂಡ್ ಆಫ್ ಇಯರಿಂಗ್ಸ್ ಇದೆ. ಸೊ ನನಗೆ ಅಲ್ಲಿ ಒಂದು ಶಾಪಲ್ಲ, ರೋಡ್ ಸೈಡಲ್ಲಿ ಒಂದು ಹಾಕಿದ್ರು. ಅವರು ಇದನ್ನು 50 ರುಪೀಸ್ಗೆ ನಂಗೆ ಕೊಟ್ಟರು ನೋಡಿ. ಲೈಕ್ ಟ್ರೆಂಡಿ ಇಯರಿಂಗ್, ಇಟ್ ಈಸ್ ನೈಸ್ ಅಂತ, ಒಂದು ವೆಸ್ಟರ್ನ್ ಔಟ್ಫಿಟ್ಸ್ಗೆಲ್ಲ ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಐ ಡೋಂಟ್ ನೋ ಇದು 50 ರುಪೀಸ್ಗೆ ನಂಗೆ ಅನಿಸ್ತು ಇಟ್ ಈಸ್ ವರ್ತ್ ಅಂತ 50 ರುಪೀಸ್ಗೆ. ಸೊ ಇದು 50 ರುಪೀಸ್ ಕೊಟ್ಟೆ. ಮತ್ತು ಒಂದು 3 ಸೆಟ್ ಇಯರಿಂಗ್, ಮತ್ತು ಅಲ್ಲಿ ಸ್ಮಾಲ್ ಸ್ಟಡ್ಸ್ ಇತ್ತು. ಅದಕ್ಕೆ 3 ಸೆಟ್ ತೊಗೊಂಡ್ರೆ ಬರೀ 50 ರುಪೀಸ್ ಅಂತ ಹೇಳಿದ್ರು. ಸೊ ನಾನು 3 ಸೆಟ್ಸ್ ತೊಗೊಂಡೆ. ಇದನ್ನು ನಾನು ತೋರಿಸ್ತೀನಿ. ಫಸ್ಟ್ ವೆರಿ ಡೆಲಿಕೇಟ್ ಆಯಿತಾ, ತುಂಬಾ ಡೆಲಿಕೇಟ್ ಪೀಸಸ್, ಅಂದರೆ ತುಂಬಾ ಚೆನ್ನಾಗಿ ಇಟ್ಸ್ ಲೈಕ್ ದ್ಯಾಟ್. ಈ ಥರ ರಿಂಗ್ ಥರ, ಹಾಫ್ ರಿಂಗ್, ಸೊ ಹಾಫ್ ರಿಂಗ್ ಥರ ಬರುತ್ತೆ. ಇದೊಂದು ತೊಗೊಂಡೆ ನಾನು. ಮತ್ತು ಅದರಲ್ಲೇ ಇನ್ನೊಂದು ಹಾಫ್ ರಿಂಗ್ ಬಟ್ ಸಿಲ್ವರ್ ಕಲರಲ್ಲಿ ತೊಗೊಂಡೆ. ಸೊ ಲೈಕ್ ದ್ಯಾಟ್ ಈ ಥರ. ಸೊ ಈ ಥರ ಒಂದು ಸಿಲ್ವರ್ ತೊಗೊಂಡೆ. ಮತ್ತು ಇನ್ನೊಂದು ತುಂಬಾ ಚೆನ್ನಾಗಿತ್ತು, ಪರ್ಲಲ್ಲಿ ನನಗೆ ತುಂಬಾ ಇಷ್ಟ. ಸೊ ಪರ್ಲಲ್ಲಿ ಈ ಥರ ಲುಕ್ ಎಟ್ ದಿಸ್ ಪರ್ಲ್, ಮತ್ತು ಕೆಳಗಡೆ ರೋಸ್ ಗೋಲ್ಡಲ್ಲಿ ಒಂದು ರೌಂಡ್ ಥರ. ಇದರಲ್ಲಿ ಬೇರೆ ಬೇರೆ ಶೇಪ್ಸಲ್ಲಿ ಇತ್ತಾಯ್ತಾ, ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನನ್ನ ಹತ್ರ ತುಂಬಾ ಇಯರಿಂಗ್ಸ್ ಇದೆ ಆಲ್ರೆಡಿ, ಲೈಕ್ ಸ್ಮಾಲ್. ಆ್ಯಂಡ್ ನನ್ನ ಹತ್ರ ಒಂದು ಪ್ರಾಬ್ಲಮ್ ಏನಂದರೆ, ನಂಗೆ ಅದನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಆಗೋದೇ ಇಲ್ಲ. ಏನಾಗುತ್ತೆ ಅಂದರೆ ಒಂದ್ಸಲ ಹಾಕೋದು ಮತ್ತು ಬಿಸಾಕ್ಬೋದು. ಸೊ ಅದಕ್ಕೆ ನಾನು ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಬರೀ 4 ಪೇರ್ಸ್ ಆಫ್ ಇಯರಿಂಗ್ಸ್ ತೊಗೊಂಡು. ಸೊ ನಾನು ಯಾವ ಶಾಪಿಂಗ್ ಮಾಡೋಕ್ಕೂ ನನ್ನ ಮೈಂಡಲ್ಲಿ ಇರಲಿಲ್ಲ. ಬಟ್ ಅಲ್ಲೇ ಹೋಗ್ತಾ ಏನಾಯಿತು, ಒಂದು ಚಪ್ಪಲಿಗಳ ಶಾಪ್ ಸ್ವಲ್ಪ ಕಡಿಮೆ ಆಯಿತಾ. ಜಾಸ್ತಿ ಕಮರ್ಷಿಯಲ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ತುಂಬಾ ಕಡಿಮೆ ಚಪ್ಪಲಿ ಶಾಪ್. ಮಲ್ಲೇಶ್ವರಮಲ್ಲಿ ಮೋಸ್ಟ್ಲಿ ನಮಗೆ ಈ ಕುರ್ತಾ ಸೆಟ್ಸ್ ಆ ಥರದೇ ಜಾಸ್ತಿ ಸಿಗೋದು. ಬಟ್ ಒಂದು ಶಾಪ್ ಅಲ್ಲ, ರೋಡ್ ಸೈಡಲ್ಲಿ ಅವ್ರೇನು ಗೊತ್ತಾ, ಶಾಪ್ ಇದೆ ಅವ್ರದ್ದು, ಬಟ್ ರೋಡ್ ಸೈಡಲ್ಲೂ ಒಂದು ಸ್ಮಾಲ್ ಶಾಪ್ ಥರ ಹಾಕ್ಕೊಂಡಿದ್ದಾರೆ. ಅಲ್ಲಿ ನನಗೆ ಸುಮ್ಮನೆ ನಾನು ನೋಡಿದೆ, ನನಗೆ ಇಷ್ಟ ಆಯಿತು. ನನ್ನ ಪ್ರೈಸ್ ಕೇಳಿದಾಗ 200 ರುಪೀಸ್ ಅಂತ ಹೇಳಿದ್ರು. ಅಲ್ಲಿ ಏನು ತೊಗೊಂಡ್ರು 200 ರುಪೀಸ್ ಅಂತ. ಸೊ ಐ ಬಾಟ್ ದಿಸ್ ಫ್ಲಿಪ್ ಫ್ಲಾಪ್ ಅಂತ ಏನು ಹೇಳ್ತಾರೆ, ಈ ಥರ ಫ್ಲ್ಯಾಟ್ ಸ್ಯಾಂಡಲ್ ತೊಗೊಂಡೆ. ಇಟ್ ವಾಸ್ ಜಸ್ಟ್ 200 ರುಪೀಸ್. ಅದಕ್ಕೆ ತೊಗೊಂಡೆ. ಇಲ್ಲಾಂದರೆ ನನಗೆ ತೊಗೊಳಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಇಟ್ ಈಸ್ ನೈಸ್ ಸ್ಟರ್ಡಿ ಅಂತ ಅನಿಸುತ್ತೆ. ಬಟ್ ಒಂದೇ ಪ್ರಾಬ್ಲಮ್ ಏನಂದರೆ, ಇದು ವೆಲ್ವೆಟ್ ಅಲ್ವಾ, ನನಗೆ ಸ್ವಲ್ಪ ಕಾಲೆಲ್ಲ ಸ್ವೆಟ್ ಆದವ್ರಿಗೆ ಸ್ವಲ್ಪ ಕಷ್ಟ, ಇಲ್ಲಿ ಮಾರ್ಕ್ ಬರುತ್ತೆ. ಇಲ್ಲಾಂದರೆ ಯಾರಿಗೆಲ್ಲ ಸ್ವೆಟ್ ಆಗಲ್ಲ ಅವ್ರಿಗೆ ತುಂಬಾ ಒಳ್ಳೆಯದು. 200 ರುಪೀಸಲ್ಲಿ ಇದರಲ್ಲಿ ಸ್ಟ್ರಾಪಲ್ಲೆಲ್ಲ ಬೇರೆ ಬೇರೆ ಕಲರ್ ಇತ್ತು. ವೈಟ್ ಇತ್ತು, ಕ್ರೀಮ್ ಕಲರ್ ಇತ್ತು, ಗೋಲ್ಡನ್ ಇತ್ತು, ಮತ್ತು ಲ್ಯಾವೆಂಡರ್ ಕಲರ್ ಇತ್ತು. ಸೊ ಇಷ್ಟೆಲ್ಲ ಕಲರ್ ಇತ್ತು, ತುಂಬಾ ಚೆನ್ನಾಗಿತ್ತು. 200 ರುಪೀಸ್ಗೆ ಇದಕ್ಕಿಂತ ಬೇಕಾ ನಿಮಗೆ? 200 ರುಪೀಸ್ಗೆ ಎಲ್ಲಿ ಸಿಗುತ್ತೆ ನನಗೆ ಡೌಟ್. ಸೊ ಅವ್ರ ಹತ್ರ ಇನ್ನು ಶಾಪ್ ಇತ್ತಂತೆ. ಶಾಪ್ಗೆ ನಾವು ಹೋಗಿಲ್ಲ, ಯಾಕಂದರೆ ನಮ್ಮ ಹತ್ರ ಪ್ಲ್ಯಾನ್ಸ್ ಇರಲಿಲ್ಲ ಬೈ ಮಾಡೋದು. ಬಟ್ ಅಲ್ಲಿ ಶಾಪ್ ಇತ್ತಂತೆ. ಅಲ್ಲಿ ನಂಗೆ ಗೊತ್ತಿಲ್ಲ, ವೀಡಿಯೋದಲ್ಲಿ ಮಾಡಿದರೆ ಹಾಕಿರ್ತೀನಿ, ಸೊ ನೋಡಿ. ಸೊ ದಿಸ್ ವಾಸ್ ಜಸ್ಟ್ 200 ರುಪೀಸ್. ಮಕ್ಕಳಿಗೆ ಅಂತ ಒಂದು ಸೆಕ್ಷನ್ ಇತ್ತು. ಸೊ ಅಲ್ಲಿ ನಾನು ನನ್ನ ಮಗುಗೆ ಒಂದು 3 ಡ್ರೆಸ್ ನನ್ನ ಡ್ಯಾಡ್ ಹೇಳಿದ್ರು ಪರ್ಚೇಸ್ ಮಾಡೋಣ ಅಂತ. ಸೊ ಈ ಡ್ರೆಸ್, ಈ ಒಂದು ಫ್ರಾಕ್, ಇಟ್ ಈಸ್ ವೆರಿ ಬ್ಯೂಟಿಫುಲ್. ಇಟ್ ಈಸ್ ಕಂಪ್ಲೀಟ್ 100% ಪ್ಯೂರ್ ಕಾಟನ್ ಇದೆ. ಕಾಟನ್ ಡ್ರೆಸ್ ಮರೂನ್ ಕಲರಲ್ಲಿದೆ. ತುಂಬಾ ಬ್ಯೂಟಿಫುಲ್ ಕಲರ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಬ್ಯಾಕಲ್ಲಿ ಈ ಥರ ಬಟನ್ ಇದೆ. ಆ್ಯಂಡ್ ಈ ಥರ ನೆಕ್, ಆ್ಯಂಡ್ ಇಲ್ಲಿ ಟೈಟ್ ಬೇರೆ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಈ ಥರ ಬೋ ಇದೆ. ಸೊ ಲುಕ್ ಎಟ್ ದಿಸ್, ಇಟ್ಸ್ ಅ ವೆರಿ ಪ್ರಿಟಿ ಫ್ರಾಕ್. ಸೊ ಇಟ್ಸ್ ವೆರಿ ನೈಸ್ ಆಯಿತಾ. ಹಾಕಿದ್ರೆ ಸಮರ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಪ್ಯೂರ್ ಕಾಟನ್ ಅಲ್ಲ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 250 ಅಂತ ಹೇಳಿದ್ರು. ಇಲ್ಲಿ ಬಾರ್ಗೇನ್ ಎಲ್ಲ ಏನಿಲ್ಲ, 250 ಅಂದರೆ 250. ಸೊ ದಿಸ್ ವಾಸ್ 250 ರುಪೀಸ್. ಇದನ್ನ ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟ್ ಅಲ್ಲೇ ಸ್ಕರ್ಟ್ ಥರ ಏನೋ ಇತ್ತು. ಇದೊಂದು ಯಾವ ಮೆಟೀರಿಯಲ್ ಅಂತ ಗೊತ್ತಿಲ್ಲ. ದಿಸ್ ಲೈಕ್ ಅ ಕ್ಯೂಟ್ ಸ್ಕರ್ಟ್, ಮತ್ತು ಇದ್ರ ಒಳಗಡೆ ಬಂದುಬಿಟ್ಟು ಶಾರ್ಟ್ಸ್ ಥರ ಬಂದಿದೆ. ಬ್ಲೂ ಕಲರಲ್ಲಿ ನನಗೆ ತುಂಬಾ ಕ್ಯೂಟ್ ಅನಿಸ್ತು. ಬಟ್ ನನಗೆ ಸೈಜೇ ಗೊತ್ತಾಗಿಲ್ಲ. ಮನೆಗೆ ಬಂದುಬಿಟ್ಟು ನೋಡಿದ್ರೆ ಇಲ್ಲಿ 3 to 4 ಇಯರ್ಸ್ ಅಂತೆ. ಓ, ಇದು 3 to 4 ಇಯರ್ಸ್.
ನಂಗೆ ಅಲ್ಲಿ ಗೊತ್ತಾಗಲಿ, ನಾನು ಚೆಕ್ ಮಾಡಲಿಲ್ಲ, ಬಟ್ ಇಲ್ಲಿ ಟ್ರೈ ಮಾಡಿಸಿದೆ, ಸ್ವಲ್ಪ ಲೂಸ್ ಇದೆ, ಬಟ್ ಇಟ್ಸ್ ಓಕೆ. ಸ್ವಲ್ಪ ದೊಡ್ಡ ಆದಮೇಲೆ ಹಾಕ್ಕೊಳ್ಬೋದು, ಇಟ್ಸ್ ನಾಟ್ ಅ ವೇಸ್ಟ್. ಬಟ್ ಒಳಗಡೆ ಈ ಥರ ಶಾರ್ಟ್ಸ್ ಇದೆ. ದಿಸ್ ವಾಸ್ ಜಸ್ಟ್ ಫಾರ್ 200 ರೂಪೀಸ್ಗೆ ತುಂಬಾ ಕ್ಯೂಟ್ ಆಗಿರೋ ಸ್ಕರ್ಟ್ ಇತ್ತು. ಮತ್ತು ಅವ್ರ ಹತ್ರ ಟೀ ಶರ್ಟ್ಸ್ ಎಲ್ಲ ಟೈಪಲ್ಲಿದೆ, ಅಂದರೆ ವಿಂಟರ್ ವೇರ್ ಇದೆ, ಜಾಕೆಟ್ಸ್, ಪುಲ್ಲೋವರ್, ಟೀ ಶರ್ಟ್, ಮತ್ತು ಟೀ ಶರ್ಟ್ ಪ್ಯಾಂಟ್ ಸೆಟ್, ಫ್ರಾಕ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್. ನೆಕ್ಸ್ಟ್ ನಾನು ಇದೊಂದು ಟೀ ಶರ್ಟ್, ದಿಸ್ ಮಟೀರಿಯಲ್ ಇಸ್ ಸೋ ಸಾಫ್ಟ್, ಪ್ರೀಮಿಯಮ್ ಕ್ವಾಲಿಟಿ ಥರ ಇದೆ, ವೆರಿ ನೈಸ್, ವೆರಿ ಸಾಫ್ಟ್. ಆ್ಯಂಡ್ ನೋಡಿ, ದಿಸ್ ಇಸ್ ದ ಟೀ ಶರ್ಟ್ ಆಯಿತಾ. ದಿಸ್ ಟೀ ಶರ್ಟ್ ಕಾಸ್ಟ್ ಎಷ್ಟು ಗೊತ್ತಾ, ಬರೀ 120 ರೂಪೀಸ್ ಅಷ್ಟೇ. ಸೊ ವೆರಿ ಪ್ರಿಟಿ, ಈ ಥರ ಒಂದು ರೇನ್ಬೋ ಥರ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಎಲ್ಲ ಇದೆ ನೋಡಿ. ಸೊ ಇಟ್ ಈಸ್ ವೆರಿ ಪ್ರಿಟಿ. 120 ರೂಪೀಸ್ಗೆ ಒಳ್ಳೆಯದು ಅಂತ. ಬಟ್ ದೆನ್ ಮನೆಗೆ ಬಂದುಬಿಟ್ಟು ನಾನು ನೋಡಿದೆ, ದಿಸ್ ಆ್ಯಂಡ್ ದಿಸ್ ಮ್ಯಾಚಸ್ ನೈಸ್ಲಿ. ಇದನ್ನ ಒಟ್ಟಿಗೆ ಹಾಕಿ ನಾನು ನೋಡಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಸ್ಕರ್ಟ್ ತುಂಬ ಏನಲ್ಲಿ ನಿಮಗೆ ತುಂಬ ಶಾಪ್ಸ್ಗಳ ನಡುವೆ ಹುಡುಗರದ್ದು ಒಂದು ಸೆಕ್ಷನ್ ಇದೆ, ಒಂದೇ ಸೆಕ್ಷನ್. ನಾನು ಐ ಥಿಂಕ್ ನೋಡಿರೋದ್ರಲ್ಲಿ ಒಂದು 2-3 ಶಾಪ್ಸ್ಗಳ ಅಷ್ಟೇ ಇರೋದು. ಬಟ್ ದಿಸ್ ಗೈ ಹ್ಯಾಡ್ ಡಿಫ್ರೆಂಟ್, ಹುಡುಗಿರದ್ದು ಇಟ್ಟಿದ್ರು ಆ್ಯಂಡ್ ಹುಡುಗರದ್ದು ಇಟ್ಟಿದ್ರು, ಮನೆಗೆಲ್ಲ ಹಾಕೊಳ್ಳೋ ಶಾರ್ಟ್ಸ್. ಸೊ ನನ್ನ ಡ್ಯಾಡಿ ಈ ಥರ 3 ಪೇರ್ ಶಾರ್ಟ್ಸ್ ತೊಗೊಂಡ್ರು. ಶಾರ್ಟ್ಸ್ ಸೊ ಈ ಥರ ಆಡಿಡಾಸ್ ಅಂತ ಬರೆದಿದ್ದಾರೆ, ಬಟ್ ಇಟ್ ಇಸ್ ನಾಟ್ ಆಡಿಡಾಸ್ ಆಯಿತಾ. ಸೊ ಇಸ್ ಲೈಕ್ ಅದು ಕ್ವಾಲಿಟಿ ಇಸ್ ಫೈನ್, ಓಕೆ, ಮನೆಗೆ ಹಾಕೊಳ್ಳೋಕ್ಕೆ ಚೆನ್ನಾಗಿದೆ. ಸೊ ಇದೊಂದು ಕಲರ್ ತೊಗೊಂಡ್ರು ಆ್ಯಂಡ್ ದಿಸ್ ಇಸ್ ನೈಸ್ ನೋಡಿ, ಕ್ವಾಲಿಟಿ ಆ್ಯಂಡ್ ಪ್ಯಾಟರ್ನ್ ಬೇರೆ ಚೆನ್ನಾಗಿ ಇದೆ. ಆ್ಯಂಡ್ ಥರ್ಡ್ ಒನ್ ಇಸ್ ಬ್ಲೂ ಕಲರ್. ಸೊ ಯಾ, ಸೊ ದೀಸ್ ಆರ್ ದ ಕ್ವಾಲಿಟಿ ಆಯಿತಾ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಮನೆಗೆ ಹಾಕೊಳ್ಳೋಕ್ಕಂತೂ ತುಂಬಾ ಚೆನ್ನಾಗಿದೆ. ಇದು 3 ಸೆಟ್ಗೆ ಬರೀ 500 ರೂಪೀಸ್ಗೆ ನಾವು ಪರ್ಚೇಸ್ ಮಾಡಿದ್ವಿ. 500 ರೂಪೀಸ್ಗೆ 3 ಶಾರ್ಟ್ಸ್ ಎಲ್ಲಿ ಸಿಗುತ್ತೆ ಹೇಳಿ, ಈವನ್ ಮನೆಗೆ ಹಾಕೋದಾದರೂ ಎಲ್ಲೂ ಸಿಗೋಣ. ಸೊ ದಿಸ್ ವಾಸ್ ಅ ವೆರಿ ಗುಡ್ ಬೈ. ಸೊ ನನ್ನ ಡ್ಯಾಡಿ ಇದ್ದು 3 ಶಾರ್ಟ್ಸ್ನ ಮಲ್ಲೇಶ್ವರಂ ಸಂಪಿಗೆ ಸ್ಟ್ರೀಟ್ ಏನಿದೆ ಅಲ್ಲಿಂದ ಪರ್ಚೇಸ್ ಮಾಡಿ. ದೆನ್ ಮಾಮ್ ಅಲ್ಲೇ ನೋಡ್ತಾಯಿದ್ರು ನನ್ನ ಬ್ರದರ್ಗೆ ಮನೆಗೆ ಹಾಕ್ಕೊಳ್ಳೋಕ್ಕೆ ಶಾರ್ಟ್ಸ್ ಬೇಕು ಅಂತ. ಸೊ ಫಾರ್ ಹಿಮ್ ಆಲ್ಸೋ ದೇ ಬಾಟ್ ಈ ಥರ ಶಾರ್ಟ್ಸ್. ದೀಸ್ ಆರ್ ನಾಟ್ ಕಾಟನ್, ಈ ಮೆಟೀರಿಯಲ್ ಏನಂತ ಗೊತ್ತಿಲ್ಲ, ನೈಲಾನ ಏನು ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ದಿಸ್ ಇಸ್ ದ ಶಾರ್ಟ್ಸ್, ಮನೆಗೆ ಹಾಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಾಂದರೆ ಜಿಮ್ ವೇರ್ ಅಥವಾ ನೀವು ವರ್ಕೌಟ್ ಮಾಡೋ ಟೈಮಲ್ಲೂ ಈ ಥರ ಶಾರ್ಟ್ಸ್ಗಳನ್ನ ಹಾಕ್ಕೋಬೋದು. ಸೊ 2 ಶಾರ್ಟ್ಸ್ ತೊಗೊಂಡಿದ್ದಾರೆ ನೋಡಿ, ಬ್ಲೂ ಕಲರಲ್ಲಿ, ಆ್ಯಂಡ್ ಇಲ್ಲಿ ಜಿಪ್ ಬೇರೆ ಇದೆ. ಸೊ ಇಟ್ಸ್ ವೆರಿ ನೈಸ್, ಚೆನ್ನಾಗಿದೆ, ಕ್ವಾಲಿಟಿ ಇಸ್ ವೆರಿ ಗುಡ್. ದಿಸ್ ಶಾರ್ಟ್ಸ್ ಇದು ಬಂದುಬಿಟ್ಟು ಸ್ವಲ್ಪ ಕ್ವಾಲಿಟಿ ಪ್ರೀಮಿಯಮ್ ಥರ ಇದೆ, ಅಂದರೆ ಆ ಶಾರ್ಟ್ಸ್ ಕಂಪೇರ್ ಮಾಡಿದರೆ. ಸೊ ದೀಸ್ ಶಾರ್ಟ್ಸ್ ಪರ್ ಶಾರ್ಟ್ಸ್ 250 ರೂಪೀಸ್. ಸೊ 500ಗೆ 2 ಶಾರ್ಟ್ಸ್ ಸಿಕ್ತು, ಅದು 500ಗೆ 3 ಶಾರ್ಟ್ಸ್ ಸಿಕ್ತು. ಸೊ ಅದು ಒಂದು ಸ್ವಲ್ಪ ಕ್ವಾಲಿಟಿ ಡೌನ್ ಇದೆ ಇದನ್ನ ಕಂಪೇರ್ ಮಾಡಿದರೆ, ಬಟ್ ಅದು ಚೆನ್ನಾಗಿದೆ, ಮನೆಗೆ ಹಾಕೊಳ್ಳೋಕ್ಕೆ ಏನೂ ಆಗಲ್ಲ. ಸೊ ದಿಸ್ ಇಸ್ ಅ ಶಾರ್ಟ್ ದಟ್ ಮೈ ಮಾಮ್ ಬಾಟ್ ಫಾರ್ ಮೈ ಬ್ರದರ್. ಆ್ಯಂಡ್ ಫೈನಲಿ ಮೈ ಮಮ್ಮಿಗೆ ಏನೂ ಸಿಗಲ್ಲ, ಅವ್ರಿಗೆ ಒಂದೇ ಇಂಟ್ರೆಸ್ಟ್ ಅಂದರೆ ನೈಟಿಗಳ ಇಂಟ್ರೆಸ್ಟು. ಸೊ ನೈಟಿಗಳಲ್ಲೂ ತುಂಬ ಟ್ರೈ ಮಾಡಿದ್ರು, ಅವ್ರಿಗೆ ಈ ಪ್ಯೂರ್ ಕಾಟನ್ ಬೇಕು, ಅದು ಕಾಟನ್ ಬೇಕು. ಸೊ ಡಿಫ್ರೆಂಟ್ ವೆರೈಟಿ, ಡಿಫ್ರೆಂಟ್ ಮೆಟೀರಿಯಲ್ ಅಲ್ಲಿ ಬರುತ್ತಲ್ವಾ. ಸೊ ಬಟ್ ಸ್ಟಿಲ್ ಶಿ ಗಾಟ್ ಓನ್ಲಿ 1 ನೈಟಿ, ಒಂದೇ ನೈಟಿ ತೊಗೊಂಡ್ರು. ನಾವು ಹೇಳಿದ್ವಿ ಬೇರೆ ಚೆಕ್ ಮಾಡಿ, ಇಲ್ಲ ಪ್ರೈಸ್ ಜಾಸ್ತಿ ಆಯಿತು ಅಂತ ಹೇಳಿದ್ರು. ಸೊ ದಿಸ್ ವಾಸ್ ದ ಕಾಟನ್ ನೈಟಿ, ಫುಲ್ ರೆಡ್ ಬಂದುಬಿಟ್ಟು, ಅದಕ್ಕೆ ಕ್ರೀಮ್ ಗೋಲ್ಡನ್ ಆ್ಯಂಡ್ ಗ್ರೀನ್ ಸ್ಟ್ರೈಪ್ ಬಂದುಬಿಟ್ಟು ಸೊ ಅವ್ರಿಗೆ ಮತ್ತು ಸೈಜ್ ಬೇರೆ ಸಿಗಬೇಕು. ಆ್ಯಂಡ್ ಐ ಥಿಂಕ್ ಈ ನೈಟಿ ಪ್ರೈಸ್ ಬಂದುಬಿಟ್ಟು 380 ರೂಪೀಸ್. ಸೊ ಅಲ್ಲಿ ನಾವು ಹೋಗಿರೋ ಶಾಪಲ್ಲಿ ನೈಟಿಗಳ ರೇಂಜ್ ಬಂದುಬಿಟ್ಟು 270 ಸ್ಟಾರ್ಟ್ ಆಗಿ 1000ವರೆಗೂ ಇತ್ತು ಅಂತೆ. ಇನ್ನೊಂದು ನೈಟಿ ನೋಡಿದ್ದೆ, ಅದು ತುಂಬಾ ಚೆನ್ನಾಗಿತ್ತು. ಬಟ್ ಮಮ್ಮಿ ಇಸ್ ಲೈಕ್ ಅದು ತುಂಬ ಎಕ್ಸ್ಪೆನ್ಸಿವ್ ಇದೆ, ಅದು ಬೇಡ ಅಂತ ಅದನ್ನ ಪರ್ಚೇಸ್ ಮಾಡಿಲ್ಲ. ದಿಸ್ ವಾಸ್ 380 ರೂಪೀಸ್, ಇದನ್ನ ಪರ್ಚೇಸ್ ಮಾಡಿದ್ರು. ಆ್ಯಂಡ್ ಐ ಥಿಂಕ್ ದ್ಯಾಟ್ ಈಸ್ ಇಟ್, ನಾವು ಇಷ್ಟೇ ಪರ್ಚೇಸ್ ಮಾಡಿರೋದು. ಆ್ಯಂಡ್ ಅಲ್ಲೇ ಹೋದ್ವಿ ಆ್ಯಂಡ್ ವಿ ಏಟ್, ಊಟ ಮಾಡೋಕ್ಕೆ ಮಲ್ಲೇಶ್ವರಮಲ್ಲಿ ಏನೂ ಸಿಕ್ಕಿಲ್ಲ, ಎಲ್ಲ ವೆಜ್ ಆಪ್ಷನ್ಸ್ ಇತ್ತು. ಬಟ್ ದೆನ್ ವಿ ವೆಂಟ್ ಟು ಚಂದ್ರಪ್ಪ ಹೋಟೆಲ್, ಮಿಲ್ಟ್ರಿ ಹೋಟೆಲ್ ಐ ಗೆಸ್. ಸೊ ಅಲ್ಲಿ ಸಂಪಿಗೆ ಅಲ್ಲ, ಮೇತಿಕೆರೆ ರೋಡಲ್ಲಿ ಏನೋ ಚಂದ್ರಪ್ಪ ಹೋಟೆಲ್ ಇತ್ತು, ಅಲ್ಲಿ ಹೋದ್ವಿ. ಅಲ್ಲಿ ತುಂಬ ವೆಯ್ಟಿಂಗ್ ಆದಮೇಲೆ ವಿ ಸ್ಯಾಟ್, ವಿ ಏಟ್ ಚಿಕನ್ ಬಿರಿಯಾನಿ. ಮಮ್ಮಿ ಮಟನ್, ಶಿ ಎಂಜಾಯ್ಡ್, ಮಮ್ಮಿ ಡ್ಯಾಡಿ ಮಟನ್ ಬಿರಿಯಾನಿ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು. ಕಬಾಬ್ ಇತ್ತು, ಇಟ್ ವಾಸ್ ಸೋ ಗುಡ್, ಹೋಮ್ ಕುಕ್ಡ್ ಫುಡ್ ಥರ ಇತ್ತು. ಐ ಥಿಂಕ್ ಯು ಶುಡ್ ಡೆಫಿನೆಟ್ಲಿ ಟ್ರೈ ಚಂದ್ರಪ್ಪ ಹೋಟೆಲ್ ಊಟ, ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿ. ದೆನ್ ನಾನು ಮೈ ಹಸ್ಬೆಂಡ್ ಆರ್ಡರ್ ಅವ್ರ ಪೋರ್ಕು ತೊಗೊಂಡು ಬಂದೆ ನಾನು ಪಾರ್ಸೆಲ್. ಅವರು ಪೋರ್ಕು ಇಷ್ಟ ಆಯಿತು, ಚೆನ್ನಾಗಿ ಮಾಡಿದರು. ಆ್ಯಂಡ್ ಮಟನ್ ಐಟಮ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ರೀಸನೇಬಲ್ ಪ್ರೈಸ್. ಬಟ್ ಕೆಲವೊಂದು ಸಲ ರಶ್ ಇರುತ್ತೆ, ಯಾಕಂದರೆ
ಕ್ರೌಡೆಡ್ ಈ ಥರ ಜಾಗಗಳಲ್ಲಿ ತುಂಬಾ ರಶ್ ಬರುತ್ತೆ ಆಫ್ಟರ್ನೂನ್ ಹೊತ್ತಲ್ಲಿ, ಆ್ಯಂಡ್ ಇಟ್ ವಾಸ್ ಅ ಸ್ಯಾಟರ್ಡೇ. ಸೊ ಇಟ್ ವಾಸ್ ಬ್ಯೂಟಿಫುಲ್ ಅಂತೂ ಸಖತ್ತಾಗಿತ್ತು. ತುಂಬಾ ಎಂಜಾಯ್ ಮಾಡಿ ಮನೆಗೆ ಬಂದ್ವಿ. ಆ್ಯಂಡ್ ದ್ಯಾಟ್ ಇಸ್ ಸೆಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ಯು ಗೈಸ್ ಲೈಕ್ ಡೆಟ್. ಲೈಕ್ಗೆ ಅದಲ್ಲಿ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನನಗೆ ತುಂಬಾ ಸಪೋರ್ಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.